ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋಮೇಯಸ್ತು ಸದಾಶಿವಂ. ಎಲ್ಲ ವೀಕ್ಷಕರಿಗೂ ಗವಿ ಗಂಗಾಧರೇಶ್ವರನ ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ ಎಲ್ಲರಿಗೂ ಶುಭಾಶಯವನ್ನು ಈ ದಿನ ಕೋರ್ತಾ ಇದ್ದೀವಿ. ಈ ವಿಶ್ವಾವಸುನಾಮ ಸಂವತ್ಸರದ ಹಬ್ಬ ಎಲ್ಲರೂ ವಿಶ್ವಕ್ಕೂ ಶುಭವನ್ನು ಕೋರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ವರ್ಷದ ಯುಗಾದಿ ಹಬ್ಬದ ಹಿಂದಿನ ದಿನ ಘೋರವಾದ ಗ್ರಹಣ ಅಂತ ಎಲ್ಲರ ಮನಸ್ಸಿನಲ್ಲೂ ಇದೆ. ಖಂಡಿತವಾಗ್ಲೂ ಆ ಗ್ರಹಣಕ್ಕೂ ಈ ಯುಗಾದಿ ಹಬ್ಬಕ್ಕೂ ಯಾವುದೇ ವಿಧವಾದ ಸಂಬಂಧವಿಲ್ಲ. ಯಾವಾಗ ನಮಗೆ ಗೋಚರವಾಗೋದಿಲ್ವೋ ಅದು ನಮಗೆ ಗ್ರಹಣವಲ್ಲ. ಒಬ್ಬೊಬ್ಬರು ಒಂದೊಂಥರ ವ್ಯಾಖ್ಯಾನಗಳನ್ನ ಕೊಡ್ತಾರೆ, ಅದು ತುಂಬ ತಪ್ಪಾಗುತ್ತೆ. ಮೈ ಹುಷಾರಿಲ್ಲ ಅಂದರೆ ಮೈ ಮುಟ್ಟು ನೋಡಿದಾಗ ಬಿಸಿ ಇದೆ, ಜ್ವರ ಇದೆ, ಡಾಕ್ಟ್ರನ್ನ ಕರೆಸ್ಬೇಕು, ಮಾತ್ರೆ ಕೊಡಬೇಕು, ಇದೆಲ್ಲ ಏನೂ ಇಲ್ದಿರೋವಾಗ ಯಾತಕ್ಕೆ ಸುಮ್ಮನೆ ಡಾಕ್ಟ್ರನ್ನ ಕರೆಸ್ಬೇಕು, ಯಾತಕ್ಕೆ ಮಾತ್ರೆ ತಗೊಬೇಕು? ಆ ರೀತಿಯಾಗಿ ನಮಗೆ ಯಾವ ರೀತಿ ಗ್ರಹಣ ಗೋಚರವಾಗಲಿಲ್ವೋ ಅದರದ ಯಾವುದೇ ಬಾಧಕಗಳು ನಮಗಿಲ್ಲ. ಆದ್ದರಿಂದ ಆ ಹಿಂದಿನ ಕನಸನ್ನು ಮರೆತು ಇವತ್ತು ಯುಗಾದಿಯ ಶುಭ ದಿನ ಎಲ್ಲರೂ ಆಯಾಯ ಪಕ್ಕದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗಿ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡಿ ಈ ವಿಶ್ವಾವಸುನಾಮ ಸಂವತ್ಸರ ಎಲ್ಲರಿಗೂ ಶುಭ ಕೋರಲಿ, ಎಲ್ಲರೂ ಕ್ಷೇಮವಾಗಿರಲಿ ಅಂತೇಳಿ ನಿಮ್ಮ ಒಬ್ಬರದೇ ಹೇಳ್ದಿರ ಸರ್ವತ್ರ ವಿಜಯೀ ಭವ, ಎಲ್ಲರೂ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡಿ. ಆ ಎಲ್ಲರಲ್ಲೂ ನೀವು ಒಬ್ಬರಾಗಿರ್ತೀರ. ಆದ್ದರಿಂದ ಭಗವಂತನ ಅನುಗ್ರಹ ಎಲ್ಲರಿಗೂ ಸಿಕ್ಕಲಿ. ಈ ಯುಗಾದಿಯ ಶುಭಾರಂಭ ತಮಗೆಲ್ಲರಿಗೂ ಶುಭವನ್ನು ಕೋರ್ತಾ ವಿಶೇಷವಾಗಿ ನಡೀಲಿ ಅಂತೇಳಿ. ಯಾಕೆಂದರೆ ಆದಿತ್ಯಂ ಅಂಬಿಕಾಂ ವಿಷ್ಣುಂ ಗಣನಾಥಂ ಮಹೇಶ್ವರಂ. ಭಾನುವಾರ ಇವತ್ತು ಈ ಯುಗಾದಿ ಹಬ್ಬ ಬಂದಿದೆ. ನಾವೆಲ್ಲ ದೇವರಿಗಿಂತ ಮುಂಚೆ ನೋಡೋ ದೇವರು ಯಾವುದಪ್ಪ ಅಂದರೆ ಬೆಳಗ್ಗೆ ಹುಟ್ಟೋ ಸೂರ್ಯ, ಆಮೇಲೆ ಚಂದ್ರ, ಆಮೇಲೆ ಅಷ್ಟದಿಕ್ಪಾಲಕರು, ಆಮೇಲೆ ಈಶ್ವರ ಪಾರ್ವತಿಗೆ ಒಂದೊಂದು ಬರುತ್ತೆ. ಆದರೆ ಕಣ್ಣಿಗೆ ಕಾಣಿಸೋವಂಥ ದೇವರು ಯಾವುದಪ್ಪ ಅಂದರೆ ಸೂರ್ಯ ಚಂದ್ರ ಇಬ್ಬರೇ. ಆದ್ದರಿಂದ ಈ ಆದಿತ್ಯ ವಾರದಲ್ಲಿ ಈ ಹೊಸ ವರ್ಷ ನಮಗೇನು ಆರಂಭ ಆಗಿದೆ ಆ ಹೊಸ ವರ್ಷ ಶುಭವಾಗಿ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತಾ ಪರಮಾತ್ಮನ ಪರಿಪೂರ್ಣ ಅನುಗ್ರಹ ಸಿಕ್ಕಲಿ ಅಂತೇಳಿ ಆ ಗಂಗಾಧರೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಓಂ ನಮಃ ಶಿವಾಯ.